ಮತದಾರನ ಮನದಾಳ ದಿಕ್ಸೂಚಿ ಸಮೀಕ್ಷೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ C4 ಸಂಸ್ಥೆ ನಡೆಸಿರೋ ಸಮೀಕ್ಷೆಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ವಿ. ಯಾವ್ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನಗಳನ್ನು ಬರಬಹುದು ಅನ್ನೋದನ್ನು ಕೂಡ ಈ ಸಮೀಕ್ಷೆ ಹೇಳಿದೆ. ಆ ಸಮೀಕ್ಷೆಯಲ್ಲಿ ಅದು ಹೇಳಿರುವ ರೀತಿಯಲ್ಲಿ ನಾವು ಕೂಡ ನಿಮ್ಮನ್ನು ತೋರಿಸ್ತಾ ಹೋದ್ವಿ. ಕಾಂಗ್ರೆಸ್ ಪಕ್ಷಕ್ಕೆ 115 ಸೀಟು, 37% ಜನ ಕಾಂಗ್ರೆಸ್ ಪರವಾಗಿ ಮತ ಚಲಾಯಿಸ್ತಾರೆ. BJPಗೆ 58 ಸೀಟು, 27% ಜನ ಅವರಿಗೆ ಮತ ಚಲಾಯಿಸ್ತಾರೆ. JDS ಪಕ್ಷಕ್ಕೆ 31, 19% ಜನ ಅವರಿಗೆ ಮತ ಚಲಾಯಿಸ್ತಾರೆ. KJPಗೆ 14, 10% ಅವರಿಗೆ ಮತ ಚಲಾಯಿಸ್ತಾರೆ. ಇತರರು 6, 7% ಮತ ಅವರಿಗೆ ಬರುತ್ತೆ ಅನ್ನೋದನ್ನು C4 ಸಂಸ್ಥೆ ಹೇಳ್ತಾ ಇದೆ ಅವರ ಸಮೀಕ್ಷೆಯ ಪ್ರಕಾರ. C4 ಸಂಸ್ಥೆಯ ಈ ಸಮೀಕ್ಷೆಯಲ್ಲಿ ಇಷ್ಟು ಸೀಟ್ ಬರುತ್ತೆ ಅನ್ನೋದನ್ನು ಆ ಸಂಸ್ಥೆ ಹೇಳಿದೆ. ಅದ್ರ ಬಗ್ಗೆ ನಮ್ಮ ಅತಿಥಿಗಳೇನು ಹೇಳ್ತಾರೆ ನೋಡೋಣ. ಧನಂಜಯ ಕುಮಾರ್, ನೀವೇ ಒಪ್ಪಿಕೊಂಡಿದ್ದೀರಿ ಹಮೀದ್. ಈ ಸಮೀಕ್ಷೆ ಆಗಿರುವಂಥದ್ದು ಯಡಿಯೂರಪ್ಪನವರು KJP ಅಧ್ಯಕ್ಷ ಸ್ಥಾನ ವಹಿಸುವುದಕ್ಕೆ ಮೊದಲು ಡಿಸೆಂಬರ್ 9ನೇ ತಾರೀಕು, ನವೆಂಬರ್ ಡಿಸೆಂಬರ್ ಆಗಿದೆ. ಡಿಸೆಂಬರ್ 5ಕ್ಕೆ ಸಮೀಕ್ಷೆ ಮುಗಿದಿದೆ. ಅಂದ್ರೆ ನಿಮ್ಮ ಹಾವೇರಿ ಸಮಾವೇಶ ಆಗಿರಲಿಲ್ಲ. ಡಿಸೆಂಬರ್ 9ನೇ ತಾರೀಕಿಗೆ ಹಾವೇರಿಯಲ್ಲಿ ಆದಂಥ ಸಮಾವೇಶದಕ್ಕಿಂತ ಪೂರ್ವ ನಿಮ್ಮ ಅಧ್ಯಕ್ಷತೆ ಸಂದರ್ಭದಲ್ಲಿ ನಾನು 2 ಅಂಶ ಹೇಳಲಿಕ್ಕೆ ಬಯಸ್ತೇನೆ. ಒಂದು, ಈ ದೇಶದ ರಾಜಕೀಯ ಚರಿತ್ರೆಯಲ್ಲಿ ನಮ್ಮ ನೆರೆಯ ಆಂಧ್ರ ಪ್ರದೇಶದಲ್ಲಿ ಒಬ್ಬ ನಾಯಕ NT ರಾಮರಾವ್ ಕೇವಲ 9 ತಿಂಗಳ ಅವಧಿಯಲ್ಲಿ ಯಾವ ರೀತಿಯಲ್ಲಿ ಬಹುಮತದ ಒಂದು ಸರ್ಕಾರ ರಚನೆ ಮಾಡುವಂಥ ಸ್ಥಿತಿಗೆ ಬಂದು ಬಹುಮತದ ಸರ್ಕಾರ ರಚನೆ ಮಾಡಿದರು ಅಂತ ಹೇಳುವಂಥದ್ದು ಇತಿಹಾಸದ ದಾಖಲೆ. ಅಲ್ಲ, ಆ ಕಾರಣಗಳು ಬೇರೆ ಇದ್ದು ಬೇರೆ ವಿಚಾರ ಬಿಡಿ. NT ರಾಮರಾವ್ ಕಾಲದ ಬೇರೆ. ನಾನು ಅದನ್ನೇ ಹೇಳ್ತಾ ಇದ್ದೇನೆ. ಇವತ್ತು ಬದಲಾದಂಥ ಪರಿಸ್ಥಿತಿ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಧ್ರುವೀಕರಣ ಪ್ರಾರಂಭ ಆಗ್ತಾ ಇದೆ. ಅನೇಕ ಜನ ರಾಜಕೀಯ ಅಖಾಡದಲ್ಲಿರುವಂಥ ಕಾಂಗ್ರೆಸ್ ಪಕ್ಷದಿಂದ ಅನೇಕ ಜನ KJPಗೆ ಬರ್ತಾ ಇದ್ದಾರೆ. JDSನಿಂದ ಅನೇಕ ಜನ ಬರ್ತಾ ಇದ್ದಾರೆ. BJPಯಿಂದಂತೂ ಬಹುಶಃ ಸಾರಾಸಗಟು 100ಕ್ಕೆ 90 ಭಾಗ ಅವರೆಲ್ಲರೂ ಕೂಡ BJPಯನ್ನು ಬಿಟ್ಟು KJP ಕಡೆಗೆ ಬರ್ತಾ ಇದ್ದಾರೆ. ಚುನಾಯಿತ ಪ್ರತಿನಿಧಿಗಳು ಬರ್ತಾ ಇದ್ದಾರೆ. ಅದರಲ್ಲಿ ಶಾಸಕರು ಇದ್ದಾರೆ, ಜಿಲ್ಲಾ ಪಂಚಾಯತ್ ಸದಸ್ಯರು ಇದ್ದಾರೆ, ತಾಲೂಕು ಪಂಚಾಯತ್ ಸದಸ್ಯರು ಇದ್ದಾರೆ, ಸಹಕಾರಿ ಕ್ಷೇತ್ರದವರಿದ್ದಾರೆ, ಸಂಘಟನೆಗಳಲ್ಲಿ. ಒಂದು ನಿಮಿಷ ನಾನು ಹೇಳ್ತೇನೆ. ಈ ಸಮೀಕ್ಷೆ ಇದು ಗಣನೀಯವಾಗಿ ಮುಂದಿನ ದಿವಸಗಳಲ್ಲಿ ಬದಲಾವಣೆ ಆಗುವಂತದ್ದಿದೆ. ಇದು ಕೇವಲ ಮರೀಚಿಕೆ. ನಾವೇ ಬಹುಮತದ ಸರ್ಕಾರ ರಚನೆ ಮಾಡ್ತೇವೆ. ಎಷ್ಟು ಸೀಟು ಅಂತ ಹೇಳಿ? ಬಹುಮತದ ಸರ್ಕಾರ, ಬಹುಮತ 113 ಬರುತ್ತಾ? 113ಕ್ಕಿಂತ ಹೆಚ್ಚು. ನಮ್ಮದೇ ಸ್ವಂತ ಬಲದ ಮೇಲೆ ಸರ್ಕಾರ ರಚನೆ ಮಾಡುವಂತ ಸ್ಥಿತಿ ಇವತ್ತು ನಮ್ಮ ರಾಜಕೀಯ. ನಾನು ಇವತ್ತು ನಿನ್ನ ರಾಜಕೀಯ ಪ್ರಾರಂಭ ಮಾಡಿದ್ದಲ್ಲ. ನಾನೇನು ಜ್ಯೋತಿಷ್ಯ ಭವಿಷ್ಯ ನುಡಿಯುವಂಥವನಲ್ಲ. 40 ವರ್ಷದ ನನ್ನ ರಾಜಕೀಯ ಅನುಭವದಲ್ಲಿ ನೋಡಿದರೆ ಇವತ್ತು ನಮ್ಮ ಪಕ್ಷಕ್ಕೆ ಕಂಡು ಬರ್ತಾ ಇರುವಂಥ ಜನ ಬೆಂಬಲ, ಇವತ್ತು ನಮ್ಮ ಪಕ್ಷದ ನಾಯಕರಾದಂಥ ಯಡಿಯೂರಪ್ಪನವರ ಬಗ್ಗೆ ಇರುವಂಥ ಜನರ ಒಲವು, ಇದನ್ನೆಲ್ಲ ನೋಡಿದರೆ ಮತ್ತು ಎಲ್ಲ ಜಾತಿ ಮತ ಎಲ್ಲ ವರ್ಗದ ಜನ, ಮಹಿಳೆಯರು, ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಎಲ್ಲ KJP ಜೊತೆ ಇದ್ದಾರೆ. ಹಾಗಾಗಿ ನಾನು ಪೂರ್ತಿ ಮಾಡಿಬಿಡ್ತೇನೆ. ನಿಮ್ಮ ಸಮೀಕ್ಷೆಯಲ್ಲಿಯೂ ಕೂಡ ಬೇರೆ ಬೇರೆ ವರ್ಗದ ಮತದಾರರು ಹೇಗೆ ಅಂತ ನೀವೆಲ್ಲ ಕೊಟ್ಟಿದ್ದೀರಿ. ಇದೆಲ್ಲ ಕೂಡ ಬದಲಾಗುತ್ತೆ. 9ನೇ ತಾರೀಕಿಗಿಂತ ಪೂರ್ವ, 9ನೇ ತಾರೀಕು ಆದಮೇಲೆ 9ನೇ ತಾರೀಕಿನ ಹಾವೇರಿ ಸಮಾವೇಶ ನೋಡಿದಂಥವರು, ಹಾವೇರಿ ಸಮಾವೇಶದ ವೇದಿಕೆಯಲ್ಲಿ ಇದ್ದಂತಹ ಆ ಚಂದ ನೋಡಿದರೆ ಬಹುಶಃ ದೊಡ್ಡ ಒಂದು ಬದಲಾವಣೆ ಅದು ರಾಜ್ಯದಲ್ಲಿ ಆಗುವಂತದ್ದಿದೆ. KJP ತನ್ನ ಸ್ವಂತ ಬಲದ ಮೇಲೆ ಅಧಿಕಾರವನ್ನ ಮಾಡುತ್ತದೆ. ಇದು ನನ್ನ ಆತ್ಮವಿಶ್ವಾಸದ ಮಾತು. ಸರ್, ಒಂದು ವಾಸ್ತವ ವಿಚಾರವನ್ನು ಒಪ್ಕೊಳ್ಬೇಕಾಗತ್ತೆ. ಕರ್ನಾಟಕದಲ್ಲಿ ಏನು BJPಗೆ ಮತ ಬ್ಯಾಂಕ್ ಇತ್ತಲ್ಲ, ಅದರಲ್ಲಿ ಒಂದು ಸ್ವಲ್ಪ ಅಂಶವನ್ನು KJP ಗಣನೀಯ ಅಂಶವನ್ನು ತಗೊಳ್ಳುತ್ತದೆ ಎಂಬುದು. ಅಂದರೆ ವಾಟ್ ಎವರ್ KJP ಗೆಟ್ಸ್, ಇಟ್ಸ್ ಓನ್ಲಿ ಎ ಬ್ರೇಕ್ ಅವೇ ವೋಟ್ಸ್ ಆಫ್ BJP ಎಂಬುದು ಸತ್ಯ. BJPಗೆ 58 ಸೀಟ್ ಬರುತ್ತೆ. ಆ್ಯಂಟಿ ಇನ್ಕಂಬನ್ಸಿ ಇರೋದ್ರಿಂದ ನಮ್ಮ ಸೀಟ್ ಕಡಿಮೆ ಆಗ್ಬೋದು, ಅಥವಾ BJP ಪ್ರಮುಖ ವಿರೋಧ ಪಕ್ಷವಾಗ್ಬೋದು, ಅಥವಾ KJPಯ ಕಾರಣದಿಂದ BJP ಸೋಲಬಹುದು. ಎಲ್ಲ ಸಾಧ್ಯತೆಗಳಿದ್ದಾಗೂ ಕೂಡ KJPಗೆ 14 ಸೀಟ್ ಬರೋಕ್ಕೆ ಸಾಧ್ಯ ಇಲ್ಲ ಸರ್. ಭಾಳ ಅಂದರೆ ಒಂದು 6-7 ಸೀಟ್ ಬರ್ಬೋದು. ನಮ್ಮ ಜಿಲ್ಲೆ ಒಳಗೆ ಹೇಳ್ತೀನಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಬಹಳ ಕಷ್ಟಪಟ್ಟರೆ ಶಿಕಾರಿಪುರದ ಒಂದು ಸೀಟ್ ಬರೆದ್ಬಿಟ್ರೆ ಇನ್ನೊಂದು ಸ್ವಲ್ಪ ಸೊರಬ ಬರ್ಬೋದು, ಬಿಟ್ಟರೆ ಇನ್ನು ಎಲ್ಲಿ ಬರ್ತಾರೆ? ಆದ್ದರಿಂದ 14 ಸೀಟ್ ಕೊಟ್ಟಿದ್ದು ತಪ್ಪು, 6-7 ಸೀಟ್ ಬರ್ಬೋದು ಧನಂಜಯ ಕುಮಾರ್ ಅಂತ. ಶಿವಮೊಗ್ಗದಲ್ಲಿ BJPಗೆ ಎಷ್ಟು ಬರ್ತದೆ ಅದನ್ನು ಹೇಳಿ. ಯಾವುದು? ಶಿವಮೊಗ್ಗದಲ್ಲಿ BJPಗೆ 2 ಸೀಟ್ ಬರುತ್ತೆ. BJPಗೆ ಒಂದು 2-3, ಈಗ ನಮ್ದೊಂದು ಕಡಿಮೆ ಆಗ್ಬೋದು, 3 ಸ್ಥಾನ ಬರ್ತದೆ. ನನಗೆ ಮತ್ತು ನಿಮಗೆ ಅಲ್ಲ, ಒಂದು ನಿಮಿಷ. ಶಿವಮೊಗ್ಗ ಜಿಲ್ಲೆಯಲ್ಲಿ BJPಗೆ 3 ಸೀಟ್ ಬರ್ತದೆ. ದಿವಾಕರ್ ಹೇಳಿಕೆ
ಚುನಾವಣೆ ಆದ್ಮೇಲೆ ಒಂದು ಹೇಳಿದ್ದವರು ಆಯ್ತು ಬಿಡಿ ಧನಂಜಯ ಕುಮಾರ್, ಇಲ್ಲಿ ಬಿಡಿ ದತ್ತ ಮಾತಾಡಿ. ಟೈಮ್ ಇಲ್ಲ, ಟೈಮ್ ಆಯ್ತು. ಒಂದು ನಿಮಿಷ ದತ್ತ ಅವ್ರು ಮಾತಾಡಿ. ಯಾರ್ದದು ಒಂದು ಸೀಟು? ಒಂದು ನಿಮಿಷ ಹೋಗ್ಲಿ ನಿಮ್ಮ ಅಧ್ಯಕ್ಷ ಈಶ್ವರಪ್ಪ ಗೆಲ್ತಾರ? ಖಂಡಿತ ಗೆಲ್ತಾರೆ. ಖಂಡಿತ ಗೆಲ್ತಾರ. 150 ಸೀಟ್ ಗೆಲ್ಲತ್ರಿ ಬಿಜೆಪಿ. ಆಯ್ತು, ಆ ಚಾಲೆಂಜ್ ಆಮೇಲೆ ಮಾಡಿ ಬಿಡಿ, ಆಮೇಲೆ ಮಾಡಿ. ನಿಮಗೆ ಬರೋದು ರಾಜ್ಯದಲ್ಲಿ 7 ಸೀಟು, ಶಿವಮೊಗ್ಗದಲ್ಲಿ 1 ಅಥವಾ 2 ಸೀಟ್. ಹೇಳಿ ಸರ್, ಒಂದು ನಿಮಿಷ ಬಿಟ್ಬಿಡಿ ಸರ್. ಸರ್ ಒಂದು ನಿಮಿಷ, ನಮ್ಮ ಅಧ್ಯಕ್ಷ ಒಂದು ನಿಮಿಷ ದತ್ತ. ಧನಂಜಯ ಕುಮಾರ್ 14 ಜಾಸ್ತಿ ಆಯ್ತು ಅಂತ ನನ್ನ ಅಭಿಪ್ರಾಯ. ಆಯ್ತು ಆಗ್ಲಿ ಸರ್. ನಾನು ಇಷ್ಟೇ ಸರ್, ಮೊದಲಿಂದಲೂ ಕೂಡ ನಾನು ಇಂಥ ಯಾವುದೇ ವೃತ್ತಿಪರ ಸಂಸ್ಥೆಗಳು ಮಾಡುವ ಸಮೀಕ್ಷೆಗಳ ಬಗ್ಗೆ ನಾವು ಅನೇಕ ಬಾರಿ 100ಕ್ಕೆ 90 ಸಲ ಇಂಥ ಸಮೀಕ್ಷೆಗಳು ಸುಳ್ಳಾಗಿರೋದು ನಮ್ಮ ಅನುಭವ ಆಗಿರೋದ್ರಿಂದ ಈ ಸಮೀಕ್ಷೆಗಳ ಬಗ್ಗೆ ನಾನು ಖಂಡಿತವಾಗಲೂ ನಂಬಿಕೆ ಇಲ್ಲ. ಆದರೆ ಒಂದು ಹೇಳ್ತೀನಿ, ಖಂಡಿತವಾಗಲೂ ಕೂಡ ಈಗ ಕರ್ನಾಟಕ ರಾಜ್ಯದ ಪ್ರಜ್ಞಾವಂತ ಮತದಾರರಿಗೆ ಎರಡೂ ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ಭ್ರಮನಿರಸನಾಗಿದೆ. ರಾಷ್ಟ್ರೀಯ ಪಕ್ಷಗಳ ಬೇಡ, ಪ್ರಾದೇಶಿಕ ಪಕ್ಷದ ಕಡೆ ಒಲವಿದೆ. ಆ ಪ್ರಾದೇಶಿಕ ಪಕ್ಷದ ಒಲವು ಜನಗಳ ಮತದಾರರು, ಬಹುತೇಕ ಮತದಾರರಿಗೆ ಇವತ್ತು ಪ್ರಾದೇಶಿಕ ಪಕ್ಷವನ್ನೇ ತಿರುಗಬೇಕು ಅನ್ನುವಂಥ ಭಾವನೆ ದಟ್ಟವಾಗಿದೆ. ಆದರೆ ಅದನ್ನು ಎಲ್ಲೋ KJP ನಾನು ಒಂದು ಪ್ರಾದೇಶಿಕ ಪಕ್ಷ ಅಂತ ಪೋಟಾಪೋಟಿ ಮಾಡೋಕ್ಕೆ ಹೋದರೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಜನತಾ ಪರಿವಾರ, ಅದು ಜನತಾ ಪಕ್ಷದಿಂದ ಹಿಡಿದು ಇವತ್ತಿನ ಜಾತ್ಯತೀತ ಜನತಾ ದಳದವರೆಗೆ ನಾವು ಒಂದು ಪ್ರಾದೇಶಿಕ ಪಕ್ಷದ ಸ್ವರೂಪದಲ್ಲೇ 3 ಬಾರಿ ಸರ್ಕಾರವನ್ನು ನಡೆಸಿದ್ದೀವಿ. ನಮ್ಮ ಸ್ವಂತ ಬಲದ ಮೇಲೆ ಒಳ್ಳೆಯ ಆಡಳಿತ ಕೊಟ್ಟಿದ್ದೀವಿ. ಹಾಗಾಗಿ ಜನಕ್ಕೆ ಒಂದು ಪ್ರಾದೇಶಿಕ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅನ್ನೋ ಮನೋಭಾವದಲ್ಲಿ ಒಪ್ಪಿತ ಪ್ರಾದೇಶಿಕ ಪಕ್ಷ ಅದು ಜಾತ್ಯತೀತ ಜನತಾದಳ. ನಾನು ಖಂಡಿತ ಒಂದು ವೇಳೆ ನೀವೇನಾದ್ರು JDSಗೆ 135 ಸೀಟು ಅಂತ ಹೇಳಿದ್ರು ನಾನು ಈ ಸಮೀಕ್ಷೆ ನಿಜ ಅಂತ ಒಪ್ಕೋತಿದ್ದೀನಿ. ಹಾಗಾಗಿ ನಾನು ವಾಸ್ತವಿಕವಾಗಿ ಹೇಳ್ತೇನೆ, ಈ ಸಮೀಕ್ಷೆ ನಾನು ಒಪ್ಪಿಗೆ ಇಲ್ಲ. ನೋಡಿ, ನಾನು ಸ್ಪಷ್ಟಪಡಿಸ್ತೇನೆ. ಇವತ್ತು ಕರ್ನಾಟಕದಲ್ಲಿ ಜನರ ಮನ ಕಾಂಗ್ರೆಸ್ ಜೊತೆಗಿದೆ. ಖಂಡಿತವಾಗಿ ನಿಮ್ಮ ಸಮೀಕ್ಷೆ ಸರಿ ಇದೆ. ಆದರೆ ನನ್ನ ಪ್ರಕಾರ ಇನ್ನೂ ಒಂದು 20 ರಿಂದ 25 ಸೀಟ್ ಕಾಂಗ್ರೆಸ್ಸಿಗೆ ಜಾಸ್ತಿ ಬರ್ತದೆ. ಒಂದು ನಿಮಿಷ ರೀ, ನನ್ನ ವಿಚಾರ ರೀ ಅದು. ಈಗಾಗಲೇ ನಾವು ಕೂಡ ಬೇರೆ ಬೇರೆ ವಿವಿಧದಿಂದ ಸಮೀಕ್ಷೆ ಮಾಡಿಸಿದ್ದೇವೆ. AICC ಅವರು ಮಾಡಿದ್ದಾರೆ, KPCC ಅವರು ಮಾಡಿದ್ದಾರೆ, ನಾವು ಸ್ವಂತ ಬೇರೆ ಬೇರೆ ಮಾಡಿಸಿದ್ದೇವೆ. 140 ರಿಂದ 150 ಸೀಟನ್ನು ಕಾಂಗ್ರೆಸ್ಸು ತನ್ನ ಸ್ವಂತ ಬಲದಿಂದ ಗೆಲ್ತಾ ಇದೆ. ಇದಕ್ಕೆ ಕಾರಣ ಇಲ್ಲಿ ರಾಜಕೀಯ ಬದ್ಧತೆ, ಅಭಿವೃದ್ಧಿಯ ವಿಚಾರದಲ್ಲಿ ಜನ ಇವತ್ತು ಕಾಂಗ್ರೆಸ್ ಪರ ಇದ್ದಾರೆ ಅಂತ ಹೇಳಿ ಇವತ್ತು ಜನ ಮತ ಹಾಕ್ತಾರೆ. ಮತ್ತು ಒಂದು ಮಾತನ್ನು ನಾನು ಹೇಳ್ತೇನೆ, ಕೇಂದ್ರದ ಬಂದ ನೋಡೋಣ. ನಾನು ಇನ್ನೂ ಸ್ಪಷ್ಟಪಡಿಸ್ತೇನೆ. ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ 58 ಸೀಟ್ ಇದೆ. 58 ಬರ್ಲಿಕ್ಕಿಲ್ಲ. 31 ಸೀಟುಗಳು BJPಗೆ ಬರ್ಬೋದು, ಒಂದು 10 ಸೀಟು KJPಗೆ ಬರ್ಬೋದು, ಮತ್ತು ಒಂದು 40 ರಿಂದ 45 ಸೀಟ್ JDSಗೆ ಬರ್ಬೋದು. ರೈಟ್ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಅತಿಥಿಗಳು ಕೂಡ ಧನ್ಯವಾದ. ಇದಿಷ್ಟು C4 ಸಂಸ್ಥೆ ನಡೆಸಿದ ಸಮೀಕ್ಷೆ, ಮತದಾರರ ಮನದಾಳದ ಮಾತನ್ನು ಹೇಳಿದ್ದಾರೆ. ಇದೊಂದು ದಿಕ್ಸೂಚಿ ಸಮೀಕ್ಷೆ. ಇದು C4 ನಡೆಸಿರುವ ಸಂಸ್ಥೆ. ಸುವರ್ಣ ನ್ಯೂಸ್ಗೆ ಯಾವುದೇ ಪಕ್ಷಕ್ಕೆ ಎಷ್ಟು ಸಂಖ್ಯೆಗಳು ಬಂದರೂ ಕೂಡ ಸಂಬಂಧ ಇಲ್ಲ. ಅಲ್ಲಿ ಕಾಂಗ್ರೆಸ್ ಇರೋ ಕಡೆ JDS ಬರ್ಬೋದು, BJP ಬರ್ಬೋದು, ಅಥವಾ ಇನ್ಯಾವುದೇ ಪಕ್ಷಗಳಿಗೆ ಯಾವ ಸಂಖ್ಯೆಗಳು ಬರ್ಬೋದು. ಚುನಾವಣೆಗೆ ಇನ್ನೂ 4 ತಿಂಗಳುಗಳಿರೋದ್ರಿಂದ ಯಾವುದೇ ಒಂದು ವಿಚಾರ ಇಡೀ ಚುನಾವಣೆಯ ದಿಕ್ಕು ದಿಸೆಯನ್ನೇ ಕೂಡ ಬದಲಾಯಿಸ್ಬೋದು. ಹಾಗಾಗಿ ಈ ಚುನಾವಣೆ ಸಂದರ್ಭದಲ್ಲಿ ಹೀಗೆ ಇಟ್ಸ್ ಟೂ ಅರ್ಲಿ, ಇದೇ ಸರ್ಕಾರ ಬರ್ಬೋದು, ಇದು ಬರದೇ ಇರ್ಬೋದು ಅಂತೇಳಿ C4 ಸಂಸ್ಥೆ ನಡೆಸಿದ ಸಮೀಕ್ಷೆಯಲ್ಲಿ ಈಗ ಈ ತಿಂಗಳು ಅಂದರೆ ನವೆಂಬರ್ ಡಿಸೆಂಬರ್ ಮಧ್ಯೆ ನಡೆಸಿದ ಈ ಸಮೀಕ್ಷೆಯಲ್ಲಿ KJP ಪಕ್ಷ ಹುಟ್ಟೋಕ್ಕೂ ಮೊದಲು ಅಂದರೆ ಡಿಸೆಂಬರ್ 5ಕ್ಕೆ ಅವರು ಮುಗಿಸಿದ್ದಾರೆ. ಅಲ್ಲಿಯವರೆಗೆ ಈ ಸಮೀಕ್ಷೆ ಬಂದಿದೆ. ಅಂಕಿಅಂಶಗಳು ಇಷ್ಟೆಲ್ಲ ಬಂದಿದೆ. ಮುಂದೆ ಕಾಂಗ್ರೆಸ್ಗೆ 115 ಸೀಟ್ ಸಿಗುತ್ತೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಲವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದು ಜನರ ಅಭಿಪ್ರಾಯ. ಅದನ್ನು C4 ಸಂಸ್ಥೆ ನಮ್ಮ ಜೊತೆ ಹೇಳಿದೆ, ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದರಲ್ಲಿ ಬದಲಾವಣೆ ಕೂಡ ಆಗ್ಬೋದು. ಸುವರ್ಣ ನ್ಯೂಸ್ ಅಭಿಪ್ರಾಯ ಇಲ್ಲ, ಯಾವ ಪಕ್ಷ ಗೆದ್ದರೂ ಸೋತರೂ ಯಾವ ಸಂಬಂಧನೂ ಇಲ್ಲ. ಹಾಗಾಗಿ ಈ ಸಮೀಕ್ಷೆ ಸಂಪೂರ್ಣವಾಗಿ C4 ಸಂಸ್ಥೆಗೆ ಸೇರಿದ್ದು. ಅದೊಂದು ವೃತ್ತಿಪರ ಸಂಸ್ಥೆ, ಸಮೀಕ್ಷೆಗಳನ್ನು ಮಾಡುತ್ತೆ. ಈ ಬಾರಿ ಕೂಡ ಸಮೀಕ್ಷೆ ಮಾಡಿಕೊಟ್ಟಿದೆ, ನಿಮ್ಮ ಮುಂದೆ ಇಟ್ಟಿದ್ದೀವಿ. ಮುಂದೆ ಪ್ರತಿ ತಿಂಗಳು ಕೂಡ ಈ ರೀತಿ ಸಮೀಕ್ಷೆಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ಇದು ಮತದಾರನ ಮನದಾಳದ ಮಾತು. ಯಾರ ಒಲವು ಯಾರ ಕಡೆಗೆ ಅನ್ನೋದನ್ನು ಕೂಡ ಸುವರ್ಣ ನ್ಯೂಸ್ ಜನರನ್ನು ಮಾತಾಡಿಸಿ ನಿಮ್ಮ ಮುಂದೆ ಇಟ್ಟಿತ್ತು. ಈಗ C4 ಸಂಸ್ಥೆ ನಡೆಸಿದ ಸಮೀಕ್ಷೆ ಮತದಾರನ ಮನದಾಳ ಏನು ಅನ್ನೋದು ಕೂಡ ನಿಮ್ಮ ಮುಂದೆ ಇಟ್ಟಿದೆ. ಇನ್ನು ಮುಂದೆನೂ ಕೂಡ ಈ ರೀತಿ ಮಾಹಿತಿಯನ್ನು ನಿಮ್ಮ ಮುಂದೆ ನೀಡ್ತೀವಿ. ವಿಶ್ವಾಸಾರ್ಹ ಸಂಸ್ಥೆ ಸುವರ್ಣ ನ್ಯೂಸ್ ಚಾನಲ್ ನಿಮ್ಮ ಮುಂದೆ ಇಟ್ಟಿರುವ ಈ ಸಮೀಕ್ಷೆ ನೀವೇ ಹೇಳಿದ ಅಭಿಪ್ರಾಯವನ್ನು ರಾಜ್ಯದ ಜನತೆಗೆ ತಿಳಿಸಿದ್ದೀವಿ. ಇದಿಷ್ಟು ವಿಶೇಷ ಕಾರ್ಯಕ್ರಮ. ಮತ್ತೆ ಭೇಟಿಯಾಗೋಣ. ನೇರ ದಿಟ್ಟ ನೇರದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.